ನೋಡಿ, ಸೌದಿ ಅರೇಬಿಯಾ ವಿಲೇಜ್ಗಳ ಕಡೆ ಬಂದಿದ್ದೀನಿ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ನೋಡಿ ಈ ಥರ ಹಳೇ ಮನೆಗಳು, ಸೌದಿ ಮನೆಗಳು ಸಿಕ್ತು. ಈ ಏರಿ ತುಂಬ ಹಾಗೆ ಇದೆ, ಒಂದು ವಿಲೇಜ್ ಇದು ತುಂಬಾ ಇದೆ. ಇಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದೇನೋ ಒಂದು ಗೊತ್ತಾ, ಬರ್ತಾ ಇರ್ಬೇಕಾದ್ರೆ ನೋಡಿದೆ, ನಮ್ಮದು ಆಗಿನ ಕಾಲದಲ್ಲಿ ನಮ್ಮದು ಅಜ್ಜಿ ಮನೆ ಎಲ್ಲ ಇತ್ತು, ತಾತನ ಮನೆ. ಆ ತಾತನ ಮನೆ ಈ ಮೈನ್ ಡೋರ್ ಬರ್ತದಲ್ಲ, ಹೆಬ್ಬಾಗಿಲಲ್ಲಿ ಯಾವ ಥರ ಡಿಸೈನ್ಗಳಿತ್ತು ನೋಡಿ, ಸೇಮ್ ಅದೇ ಥರನೇ ಇದೆ ಅಲ್ವಾ. ಇದು ಬಾಗಿಲು, ಮೇ ಬಿ ಇದೊಂದು 200 ವರ್ಷದ ಹಳೆ ಮನೆ ಇರಬೇಕಿದು. ನೋಡಿ ಇಲ್ಲೆಲ್ಲ ಇದೆ, ಇದೆಲ್ಲ ಒಂದು 200-300 ವರ್ಷದ ಹಳೆ ಮನೆಗಳು. ನನಗಿಲ್ಲಿ ಹೊಸ್ತು ಕಂಡಿದ್ದೇನೋ ಅಂದರೆ ನೋಡಿ, ಇಲ್ಲಿ ಬಾಗಿಲು ಮೈನ್ ಡೋರಲ್ಲೂ ಡಿಸೈನ್ಗಳು ಮಾಡಿದ್ದಾರೆ. ಇದೇನು ಡಿಸೈನ್ ಅಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಹೇಳಿ. ಹಾಗೆಯೇ ಒಳಗಡೆ ಬಂದಿರಬೇಕಾದ್ರೂ ಅಷ್ಟೇ ನೋಡಿ, ಒಂದು ಪಿಲ್ಲರ್ ಇದೆ, ಇದು ಮರದ್ದು. ಆ ಮರದ ಮೇಲೂ ಏನೋ ಡಿಸೈನ್ಗಳಿದೆ, ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. ನೋಡಿ ಏನು ಡಿಸೈನ್ಗಳು ಅಂತ ಗೊತ್ತಿಲ್ಲ, ಚೆನ್ನಾಗಿದೆ. ಮರದ್ದಿದು, ಇದು ಪಾಳು ಬಿದ್ದಿರೋ ಮನೆ. ಇವಾಗ ಯಾರು ಇಲ್ಲಿ ವಾಸ ಇಲ್ಲ ನೋಡಿ. ಇದು ಕಟ್ಟಿಗೆಗಳು ಮನೆ ನೋಡಿ, ಡಿಸೈನ್ಗಳು ಏನೇನೋ ಇದೆ, ಬಟ್ ಏನು ಡಿಸೈನ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ ಒಟ್ಟಿನಲ್ಲಿ, ಆಗಿನ ಕಾಲದ್ದು ಮನೆ ನೋಡಿ. ಸೇಮ್ ನಮ್ಮ ಊರುಗಳಲ್ಲಿ ಇರ್ತದಲ್ಲ ಹಳೆಯ ಮನೆ, ನಮ್ಮ ತಾತನ ಮನೆ ಸೇಮ್ ಹಿಂಗೆ ಇದ್ದಿದ್ದು. ಮೇಲೆಲ್ಲ ಅಟ್ಟ ಎಲ್ಲ ಇತ್ತು, ಸೇಮ್ ಅದೇ ಥರನೇ ಇದೆ. ಬಟ್ ಇವಾಗ ಇಲ್ಲಿ ಸ್ಟಿಲ್ ಯಾರೂ ಇಲ್ಲ. ಈ ಮನೆಗಳು ಏನು ಗೊತ್ತಾ, ಸೌದಿಯಲ್ಲಿ ಫ್ಯೂಯಲ್ ಸಿಗೋದಕ್ಕೂ ಮುಂಚೆ ಈ ಥರ ಮನೆಗಳು, ಫ್ಯೂಯಲ್ ಸಿಗ್ದಾದ್ಮೇಲೆ ಅಪ್ಡೇಟ್. ಅದೇ ಸುಮಾರು ದುಡ್ಡು ಬಂತಲ್ಲ, ಹಾಗಾಗಿ ನಾವೂ ಅಷ್ಟೇ, ನಾವು ಅವಾಗ ಇದೇ ಥರ ಮನೆಯಲ್ಲಿದ್ವಿ. ಇವಾಗ ಯಾರಿದ್ದಾರೆ ಈ ಥರ ಮನೆಗಳಲ್ಲಿ? ಇವಾಗೆಲ್ಲ ಡೂಪ್ಲೆಕ್ಸ್ ಮನೆಗಳು ಕಟ್ಕೊಂಡಿದ್ವಾ, ಅದೇ ಥರ ಚೆನ್ನಾಗಿದೆ. ನನಗಂತೂ ಈ ಕಾನ್ಸೆಪ್ಟ್ ಇಷ್ಟ ಆಯಿತು, ಸಿಕ್ಕಿರಲಿಲ್ಲ, ಬೇರೆ ಎಲ್ಲೂ ನಾನು ನೋಡಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಡಿಸೈನ್ಗಳು ಸೌದಿ ಹಳೆಯ ಮನೆಗಳಲ್ಲಿ. ಬಾಗಿಲದು ಅಜಾನ್ ಆಗ್ತಿದೆ, ಹೋಗ್ತಾ ಇದ್ದೀವಿ ಅಷ್ಟೇ.